BS ವೆಂಕಟೇಶ್, ಸತ್ಯನಾರಾಯಣ ಜ್ಯುವೆಲ್ಲರ್ಸು. ನಾನು ಹಿಂದೂ ಸಮಾಜೋತ್ಸವದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದು ನಾಳೆ ಹಿಂದೂ ಸಮಾಜೋತ್ಸವ ನಡೀತಿದೆ ಕೋಲಾರ ಹೈಸ್ಕೂಲ್ ಫೀಲ್ಡಲ್ಲಿ 3 ಗಂಟೆಗೆ. ಒಂದು 15ರಿಂದ 20 ಸಾವಿರ ಜನ ಸೇರೋ ಇದಿದೆ. ಎಲ್ಲ ಸಂಘಟನೆಗಳು ನಾಳೆ ಇದು ಮಾಡ್ತಾ ಇದ್ದಾರೆ. ಎಲ್ಲ ಶಾಂತಿಯುತವಾಗಿ ಎಲ್ಲ ಇದು ನಿನ್ನೆ ಬೈಕ್ ರ್ಯಾಲಿನೂ ಶಾಂತಿಯುತವಾಗಿ ಆಯಿತು. 4ರಿಂದ 5 ಸಾವಿರ ಜನ ಸೇರಿದ್ರು. ನೆಕ್ಸ್ಟು ನಾಳೆನೂ ಅಷ್ಟೇ ಶಾಂತಿಯುತವಾಗಿ ಎಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಮಾಡೋಕ್ಕೂ. ಕೋಲಾರೆಲ್ಲ ಹಿಂದೂಮಯ ಆಗೋಗಿದೆ. ಟೋಟಲ್ ಕೋಲಾರಲ್ಲಿ ಪೂರ್ತಿ ಆರೆಂಜ್ ಇದರಲ್ಲೇ ಇದೆಯಾ ಎಲ್ಲನೂ. ಎಲ್ಲರೂ ಖಂಡಿತವಾಗೂ ಭಾಗವಹಿಸಬೇಕು, ಯಶಸ್ವಿ ಮಾಡಬೇಕಾಗಿ ವಿನಂತಿ. ಗ್ರಾಮಾಂತರದಿಂದನೂ ಹೋಬಳಿಗಳಿಂದನೂ ಎಲ್ಲ ಜನ ಬರ್ತಾ ಇದ್ದಾರೆ. ತುಂಬ ಹಿಂದೂ ಎಲ್ಲ ಒಂದು ಅನ್ನೋ ಥರ ಮನೋಭಾವದಿಂದ ಎಲ್ಲ ಒಂದಾಗಿ ಯಾವುದೂ ಜಾತಿ ಭಾವ ಯಾವುದೂ ಇಲ್ದಿರ, ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ದಿರ ಎಲ್ಲ ಜನನೂ ನಮ್ಮ ಹಿಂದೂ ಸಮಾಜಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಯಾವುದೂ ಏನೂ ಇಲ್ಲ. ಎಲ್ಲ ನಮ್ಮ ಹಿಂದೂಗಳೆಲ್ಲ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7080532255ಕ್ಕೆ ಹಿಂದೆ ಕರೆ ಮಾಡಿ. ಎಲ್ಲ ಒಂದು ತೋರಿಸ್ಕೊಡ್ತಾ ಇದ್ದಾರೆ. 1989 ನಮ್ಮ ತಂದೆಯವರು ಹೆಗ್ಡೆ ಅವ್ರ ಜಯಂತಿಯಲ್ಲಿ ಭಾಗವಹಿಸಿದ್ರು. ಅವರು ಅಧ್ಯಕ್ಷರಾಗಿದ್ದರು. ಅದಾದ ನಂತರ ನನಗೆ ಈಗ ನನಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ. ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ಊಟದ ವ್ಯವಸ್ಥೆಯೂ ಇರುತ್ತದೆ. ಫಸ್ಟು 3 ಗಂಟೆಗೆ ಪಥಸಂಚಲನ ಇರುತ್ತದೆ. ಶೋಭಾಯಾತ್ರೆ ಆದಮೇಲೆ ನೆಕ್ಸ್ಟು 5:15ಗೆ ನಮ್ಮ ಇವರು ಪ್ರಭಾಕರ್ ಭಟ್ರು ಬರ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಅದಾದಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಶೋಭಾಯಾತ್ರೆ ಹೈಸ್ಕೂಲ್ ಫೀಲ್ಡಿಂದನೇ ನಿನ್ನೆ ಬೈಕ್ ರ್ಯಾಲಿ ಯಾವ ಥರ ಹೋಯ್ತು ಅದೇ ಥರ ಹೋಗುತ್ತೆ. 3.5 ಕಿಲೋಮೀಟ್ರ್ ಹೋಗುತ್ತೆ. ಸೇಮ್ ಅದನ್ನೇ ಇದು ಮಾಡ್ತಾ ಇದ್ದಾರೆ. ಇದು ಶೋಭಾಯಾತ್ರೆ ಆದಮೇಲೆ ಸ್ಪೀಚ್ ಇರುತ್ತೆ. ಶೋಭಾಯಾತ್ರೆ 5:15ಗೆ ಕಂಪ್ಲೀಟ್ ಆಗುತ್ತೆ. 5:15ಯಿಂದ 6:15ವರೆಗೂ ಇದು ಸಭಾ ಕಾರ್ಯಕ್ರಮ ಇರ್ತದೆ. 6:15 ಆಗಿದ ತಕ್ಷಣ ಊಟದ ವ್ಯವಸ್ಥೆ ಇರ್ತದೆ. ಜೈ ಶ್ರೀರಾಮ್. ನನ್ನ ಹೆಸರು ಬಜರಂಗ್ ದಳ ಬಾಬು ಅಂತ. ಏನು ನಾಳೆ 31ನೇ ತಾರೀಕು ಕೋಲಾರ ನಗರದಲ್ಲಿ ಹಿಂದೂ ಸಮಾಜೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ BPS ವೆಂಕಟೇಶಣ್ಣವರು ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಸುಮಾರು ಒಂದು 20,000 ಜನ ಹಿಂದೂಗಳು ಸೇರಬೇಕು. ಆದರೆ ಯಾವುದೇ ಇಲ್ಲಿ ಜಾತಿ ವ್ಯವಸ್ಥೆ ಇರೋದಿಲ್ಲ, ರಾಜಕಾರಣಿಗಳ ವ್ಯವಸ್ಥೆ ಇರೋದಿಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನೋದನ್ನು ಸಾರಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಿನ್ನೆ ಬೈಕ್ ರ್ಯಾಲಿ ನಡೆದು ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ. ಅದೇ ರೀತಿ ನಾಳೆನೂ 20,000 ಜನ ಹಿಂದೂಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಶೋಭಾಯಾತ್ರೆ ಮಾಡಿ ವೇದಿಕೆಗೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕಂತ ಎಲ್ಲ ಹಿಂದೂಗಳು, ಹಿಂದೂ ಮುಖಂಡರು, ಎಲ್ಲ ಹಿಂದೂ ಸಂಘಟನೆಯವರು ಎಲ್ಲರ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮ ಎಲ್ಲ ಹಿಂದೂ ಬಾಂಧವರು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. 20,000 ಜನ ನಿರೀಕ್ಷೆ ಇದೆ ನಮಗೆ. ಶೋಭಾಯಾತ್ರೆ 3:15ಗೆ ಜೂನಿಯರ್ ಕಾಲೇಜ್ ಗ್ರೌಂಡಿಂದ ಮೆಕ್ಕೆ ಸರ್ಕಲ್ಲು, ಅಮ್ಮಾರಪೇಟೆ ಸರ್ಕಲ್ಲು ಮತ್ತು ಕಾಳಮ್ಮ ಗುಡಿ ರೋಡಿ ಬಸ್ ಸ್ಟ್ಯಾಂಡಿಂದ MG ರಸ್ತೆ ಮುಖಾಂತರ ಮತ್ತು ಜೂನಿಯರ್ ಕಾಲೇಜ್ ಮೈದಾನ ತಲುಪ್ತದೆ. ಆಮೇಲೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ. ವೇದಿಕೆಯಲ್ಲಿ ನಮ್ಮ RSನಿಂದ ಮುಖಂಡರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಇರ್ತಾರೆ, 3 ಜನ ಸ್ವಾಮಿಗಳಿರ್ತಾರೆ ಮತ್ತು ವೇದಿಕೆ ಮೇಲೆ ಅಧ್ಯಕ್ಷ ಇರ್ತಾರೆ. ಯಾವುದೇ ರಾಜಕಾರಣಿಗಳು ವೇದಿಕೆ ಮೇಲೆ ಇರೋದಿಲ್ಲ.